ಲೇಯರು ಅಟ್ಯಾಚ್ ಮಾಡಿ ಆಯ್ತು. ನೋಡ್ರಿ ಇದು ಫ್ರಂಟು, ಸೊ ಇದು ಬ್ಯಾಕು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಿದ್ದು BY ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತೇನಪ್ಪ ಅಂದ್ರೆ ನಾನು ಭಾಳ ದಿನದ ಮ್ಯಾಗ ಟೈಲರಿಂಗ್ ಬ್ಲಾಗ್ ಮಾಡಕ್ಕಂತೀನಿ. ಸೊ ಇವತ್ತು ಟೈಲರಿಂಗ್ದಾಗ ಏನು ಹೇಳಕ್ಕಂತೀನಿ ಅಂದ್ರೆ 3 ಲೇಯರ್ ಡ್ರೆಸ್ ಯಾವ ಥರ ಹೊಲಿಯೋದು ಅಂತ, ಅಂದ್ರೆ 3 ಲೇಯರು ಫ್ರಾಕ್ ಯಾವ ಥರ ಹೊಲಿಯೋದು ಅಂತ. ಸೊ ಅದು ಮಾರ್ಕಿಂಗು ಮತ್ತು ಸ್ಟಿಚಿಂಗ್ ಯಾವ ಥರ ಮಾಡೋದು ಅಂತ ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ. ಬರ್ರಿ ಇವಾಗ ಸ್ಟಾರ್ಟ್ ಮಾಡಮ್ರಿ 3 ಲೇಯರ್ ಡ್ರೆಸ್. ಸೊ ನೋಡ್ರಿ, ನಾನಿಲ್ಲಿ ಮೊದಲಿಗೆ 3 ಲೇಯರ್ ಡ್ರೆಸ್ ಸ್ಟಿಚ್ ಮಾಡಾಕ ನಾನು ಮೊದಲಿಗೆ ಟಾಪ್ ಸೈಡ್ದು ಮಾರ್ಕ್ ಮಾಡ್ಕೊತಿದ್ದೀನಿ, ಅಂದ್ರೆ ಟಾಪ್ ಸೈಡ್ ಬ್ಲೌಸ್ದು ಮಾರ್ಕ್ ಮಾಡಕೊಂತೀನಿ. ಸೊ ಮೊದಲಿಗೆ ಇಲ್ಲಿ ನಾನು ಫ್ಯಾಬ್ರಿಕ್ ಪೀಸ್ನ ಇಷ್ಟು ತೊಗೊಂಡಿನಿ ಅಂತ ಹೇಳಕೊಂತೀನಿ. ನೋಡ್ರಿ ಇದು ಲೈನಿಂಗು. ಸೊ ಲೈನಿಂಗ್ ನಾನಿಲ್ಲಿ 74 ಸೆಂಟಿಮೀಟರ್ ತೊಗೊಂಡಿನಿ. ನೋಡ್ರಿ ಇದನ್ನ ಇವಾಗ 4 ಲೇಯರ್ ಆಗಿ ಫೋಲ್ಡ್ ಮಾಡ್ಕೋಬೇಕಾಗ್ತದ. ಸೊ ನೋಡ್ರಿ ಈ ಥರ ಓಪನ್ ಇರೋದು ಈ ಥರ ಕೆಳಗಡೆ ಬಿಡ್ಬೇಕಾಗ್ತದ, ಈ ಥರ ಕ್ಲೋಸ್ ಇರೋದು ನಮ್ಮ ಸೈಡಿಗೆ ಮತ್ತು ಈ ಕಡೆ ಒಂದು ಮಾಡ್ಕೋಬೇಕಾಗ್ತದ. ಸೊ ಇದನ್ನ ಇವಾಗ 4 ಲೇಯರ್ ಆಗಿ ಫೋಲ್ಡ್ ಮಾಡಿಕೊಂಡು ಸೊ ಉದ್ದ ಎಷ್ಟು ಬೇಕು ಅಂತ ನೋಡ್ಕೋಬೇಕ್ರಿ. ಸೊ ಉದ್ದ ನಿಮ್ಗೆ ಎಷ್ಟು ಬೇಕಾಗ್ತದೆ ಅಷ್ಟು ನೋಡ್ಕೊಳ್ರಿ. ನಾನಿಲ್ಲಿ 15 ಇಂಚ್ ತೊಗೊಂಡಿನಿ ರೀ. 14 ಇಂಚ್ ರೆಡಿ, ಸ್ಟಿಚ್ ಮಾಡೋಕೆ 1 ಇಂಚ್ ಬೇಕಾಗ್ತದಲ್ಲ, ಸೊ ಅದಕ್ಕೆ 15 ತೊಗೊಂಡಿನಿ. ಸೊ ನೆಕ್ಸ್ಟು ನೆಕ್ಕು ನಾನಿಲ್ಲಿ 2.5 ತೊಗೊಕೊಂತೀನಿ. ಸೊ ಅದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ. ಸೊ ನೆಕ್ಸ್ಟು ಭುಜ ಶೋಲ್ಡ್ರು 5.5 ತೊಗೋಬೇಕಾಗ್ತದ. ನಿಮ್ಗೆ 5 ಇಂಚ್ ಬೇಕಂದ್ರೆ 5 ಇಂಚ್ ಭೀ ತೊಗೋಬೋದು, 5.5 ಬೇಕಂದ್ರೆ 5.5 ತೊಗೋಬೋದು. ಅದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೋಕೊತೀನಿ. ಸೊ ನೆಕ್ಸ್ಟ್ ಆರ್ಮಲ್ ಶೇಪು. ಸೊ ಆರ್ಮಲ್ ಶೇಪಿಗೆ ನಾನಿಲ್ಲಿ 5.5 ತೊಗೋಕೊತೀನಿ. ನಿಮ್ಗೆ 6 ಇಂಚ್ ಬೇಕಂದ್ರೆ 6 ಇಂಚ್ ಭೀ ತೊಗೋಬೋದು. ಸೊ ನೆಕ್ಸ್ಟು ನೆಕ್ ಡೀಪು. ಸೊ ನಾನಿಲ್ಲಿ ನೆಕ್ ಡೀಪು 6 ಇಂಚ್ ತೊಗೋಕೊತೀನಿ. ಇಲ್ಲ ನಿಮ್ಗೆ 5.5 ಬೇಕಂದ್ರೆ 5.5 ಭೀ ತೊಗೋಬೋದು, ಅದು ನಿಮ್ಮ ಇಷ್ಟ. ನಿಮ್ಗೆ ಜಾಸ್ತಿ ಡೀಪ್ ಬೇಕಂದ್ರೆ ಜಾಸ್ತಿ ತೊಗೋಬೋದು, ಕಡಿಮೆ ಡೀಪ್ ಬೇಕಂದ್ರೆ ಕಡಿಮೆ ಭೀ ತೊಗೋಬೋದು. ಸೊ ನಾನು ಇದಕ್ಕೆ ಈ ಥರ ಒಂದು ಮಾರ್ಕ್ ಹಾಕ್ತೀನಿ ಸ್ಟ್ರೈಟ್ ಲೈನಾಗಿ. ಸೊ ಈ ಕಡೆ ಒಂದು, ಸೊ ಆಮೇಲೆ ಇದಕ್ಕೆ ಭೀ ಒಂದು ಸ್ಟ್ರೈಟಾಗಿ ಲೈನ್ ಹಾಕೊಂಡ್ರಿ. ಈ ಥರ ಒಂದು ಸ್ಟ್ರೈಟಾಗಿ ಲೈನ್ ಹಾಕ್ಬೇಕು. ಸೊ ಆಮೇಲೆ ಎದೆ ಅಗಲಕ್ಕೆ ನೋಡ್ಕೋಬೇಕಾಗ್ತದ. ಸೊ ಎದೆ ಅಗಲ ರೆಡಿ ಬಂದು 9 ಇಂಚು. ಆಮೇಲೆ ಅದಕ್ಕೆ 1.5 ಇಂಚ್ ಸ್ಟಿಚಿಂಗಿಗೆ. ಆಮೇಲೆ ಎಷ್ಟು ಆಗ್ತದ ಅಂದ್ರೆ 10.5 ಆಗ್ತದೆ ನೋಡ್ರಿ. ಸೊ ಇಷ್ಟ ಆಗ್ತದ. ಇನ್ನೊಂದು ಸ್ವಲ್ಪ ಈ ಥರ ಕೂಡ್ಸಂದು ನೆಕ್ಸ್ಟು ಆರ್ಮಲ್ ಶೇಪು ಅರ್ಧ ಇಂಚ್ ಹಾಕೊಂಡು. ಸೊ ಇದು ಬ್ಯಾಕ್ ಸೈಡ್ದಿದ್ದು ಆರ್ಮಲ್ ಶೇಪು, ಬ್ಯಾಕ್ ಸೈಡ್ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗ್ತದ. ಸೊ ಆಮೇಲೆ ಫ್ರಂಟ್ ಸೈಡು ಇದ್ರಕ್ಕಿಂತ ಒಂದು ಸ್ವಲ್ಪ ಕಡಿಮೆ. ಇದು ನೀವು ಆರ್ಮಲ್ ಶೇಪ್ 1 ಇಂಚ್ ಭೀ ತೊಗೋಬೋದು, ಅರ್ಧ ಇಂಚು ತೊಗೋಬೋದು, 1 ಇಂಚ್ ಭೀ ತೊಗೋಬೋದು, ನಿಮ್ಮ ಇಷ್ಟ ಎಷ್ಟು ಬೇಕಾದರೂ ತೊಗೋಬೋದು. ಸೊ ನೋಡಿರಿ ಇಷ್ಟಾದರೂ ಅರ್ಧ ಇಂಚ್ ಆದರೂ ತೊಗೋಬೋದು, 1 ಇಂಚ್ ಆದರೂ ತೊಗೋಬೋದು. ಇದು ಬ್ಯಾಕ್ ಸೈಡ್ದು. ನೆಕ್ಸ್ಟು ಫ್ರಂಟ್ ಸೈಡ್ದು ಆರ್ಮಲ್ ಶೇಪು ಈ ಥರ ಮಾರ್ಕ್ ಮಾಡ್ಕೊಂಡು ಆಮೇಲೆ ಇಲ್ಲಿ ಇದು 2 ಸೆಂಟ್ರ್ ನೋಡ್ಕೋಬೇಕು. ಸೊ ಈ ಥರ ಟೇಪ್, ಅಳತೆ ಟೇಪ್ನ ಈ ಥರ ಸೆಂಟ್ರಿಗೆ ನೋಡಿಕೊಂಡು ಈ ಥರ ಸೆಂಟ್ರಿಗೆ ಒಂದು ಮಾರ್ಕ್ ಹಾಕೋಬೇಕಾಗ್ತದ. ಮಾರ್ಕ್ ಹಾಕೊಂಡು ಅಲ್ಲಿಂದ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಆಮೇಲೆ ಈ ಸ್ಕೇಲ್ ತೊಗೊಂಡು ಈ ಥರ ಒಂದು ಮಾರ್ಕ್ ಹಾಕೋಬೇಕು ಸ್ಟ್ರೈಟಾಗಿ. ಆಮೇಲೆ ಇಲ್ಲಿಂದ ಒಂದು ಸ್ವಲ್ಪ ರೌಂಡ್ ಶೇಪ್ ಕೊಡಬೇಕಾಗ್ತದೆ ಈ ಥರ. ಸೊ ಇದು ಫ್ರಂಟ್ ಸೈಡ್ದು. ಸೊ ಇಷ್ಟೇ ನೋಡ್ರಿ ಆರ್ಮಲ್ ಶೇಪು. ನಿಮ್ಗೆ ನೆಕ್ಕು ಯಾವ ಥರ ಡಿಸೈನ್ ಬೇಕೋ ಆ ಥರ ಇಟ್ಕೋಬೋದು. ನಾನಿಲ್ಲಿ ಫ್ರಂಟ್ ಸೈಡ್ದು ಬಾಕ್ಸ್ ಇಡಕೊಂತೀನಿ, ಬ್ಯಾಕ್ ಸೈಡ್ದು ರೌಂಡ್ ಶೇಪ್ ಇಡಕೊಂತೀನಿ. ಸೊ ಇಷ್ಟು. ಸೊ ಇವಾಗ ಇದನ್ನು ಶೇಪ್ ಕಟ್ ಮಾಡಮ್ರಿ. ಇಲ್ಲಿ ಈ ಥರ ಒಂದು ಕ್ರಾಸ್ ಆಗಿ ಲೈನ್ ಹಾಕೋಬೇಕಾಗ್ತದ. ಸೊ ಈ ಥರ ನೋಡ್ರಿ ಈ ಥರ ಕ್ರಾಸ್ ಆಗಿ ಲೈನ್ ಹಾಕೋಬೇಕು. ಸೊ ಇವಾಗ ಇದನ್ನು ಕಟ್ ಮಾಡಿಬಿಡಮ್ರಿ. ಇಷ್ಟೇ ನೋಡ್ರಿ ಟಾಪ್ ಸೈಡ್ದು ಮಾರ್ಕಿಂಗ್ ಮುಗೀತು. ಇವಾಗ ಇದನ್ನು ಕಟ್ ಮಾಡ್ಕೊಬಿಡಮ್ರಿ. ನೋಡ್ರಿ ಇವಾಗ ಟಾಪ್ ಸೈಡ್ದು ಮಾರ್ಕಿಂಗ್ ಅದೆಲ್ಲ ಮುಗೀತು. ಇವಾಗ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಕಟ್ ಮಾಡ್ಕೊಂಡು ನಾನು. ಸೊ ನೋಡ್ರಿ ಇದು ನಾನು ಇದನ್ನ ಸೆಂಟ್ರಾಗ ಕಟ್ ಮಾಡಿಲ್ಲ, ಹಂಗೆ ಇಲ್ಲಿ ಆಮೇಲೆ ಸ್ಟಿಚಿಂಗ್ ಮಾಡೋ ಟೈಮಲ್ಲಿ ಕಟ್ ಮಾಡೋಣ ಅಂತ ಹಂಗೆ ಬಿಟ್ಟಿನಿ. ಸೊ ನೋಡ್ರಿ ಇದು ಬ್ಯಾಕ್ ಸೈಡು. ಸೊ ಇದು ಬಂದು ಫ್ರಂಟ್ ಸೈಡು. ಸೊ ಇದು ಮುಗೀತು ನೋಡ್ರಿ, ಇದು ಟಾಪ್ ಸೈಡ್ದು ಮಾರ್ಕಿಂಗು ಮತ್ತು ಕಟ್ಟಿಂಗ್ ಮುಗೀತು. ಸೊ ಇವಾಗ ನೆಕ್ಸ್ಟು ಬಾಟಮ್ ಸೈಡ್ದು ಯಾವ ಥರ ಮಾರ್ಕ್ ಮಾಡೋದು ಅಂತ ಹೇಳ್ತೀನಿ ನೋಡ್ರಿ. ಸೊ ಮೊದಲಿಗೆ ನಾನಿಲ್ಲಿ ಸ್ಯಾರಿನ ತೊಗೊಂಡಿನಿ 3 ಲೇಯರ್ ಡ್ರೆಸ್ ಸ್ಟಿಚ್ ಮಾಡೋಕ್ಕೆ. ನಾನು ಸ್ಯಾರಿ ಪೀಸ್ನ ತೊಗೊಂಡಿನಿ.
ಸೊ ಇವಾಗ ಇದನ್ನು ನಾವು ಈ ಥರ 4 ಫೋಲ್ಡ್ ಮಾಡ್ಕೋಬೇಕಾಗ್ತದ. ಸೊ ನೋಡಿರಿ 1 2 3 4 ಲೇಯರ್ ಆಗಿ ಈ ಥರ ಫೋಲ್ಡ್ ಮಾಡ್ಕೋಬೇಕಾಗ್ತದ. ಈ ಥರ ನೋಡಿರಿ, ಇಲ್ಲಿ ನಾವು ಓಪನ್ ಸೈಡ್ ಇರೋದು ಈ ಸೈಡಿಗೆ ಬಿಡಬೇಕು, ಕ್ಲೋಸ್ ಸೈಡ್ ಇರೋದು ನಮ್ಮ ಸೈಡಿಗೆ ತೊಗೋಬೇಕು. ಸೊ ಇದನ್ನು ಪೂರ್ತಿಯಾಗಿ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಇದು ನೀಟಾಗಿ ಎಲ್ಲನೂ ಫೋಲ್ಡ್ ಮಾಡಿಕೊಂಡು ಈ ಥರ ಗುಂಪಿನ ಇಟ್ಕೋಬೇಕು, ಇಲ್ಲಾಂದರೆ ಜಾರುತ್ತೆ, ನಾವು ಮಾರ್ಕ್ ಮಾಡೋಕ್ಕೂ ಆಗೋಲ್ಲ. ಅದಕ್ಕೆ ಈ ಥರ ನೀಟಾಗಿ ಎಲ್ಲ ಕಡೆಯೂ ಗುಂಪಿನ ಇಟ್ಕೋಬೇಕು. ಸೊ ನೋಡಿರಿ ಇಲ್ಲೆಲ್ಲ ಇಟ್ಕೊಂಡು ಗುಂಪಿನ. ಸೊ ಇದನ್ನು ನೀಟಾಗಿ ಈ ಥರ ಫೋಲ್ಡ್ ಮಾಡಿದ್ರಿಂದ ಇವಾಗ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಮೊದಲಿಗೆ ಸೊ 12 ಇಂಚ್ ಆಗೋಷ್ಟು ಮಾರ್ಕ್ ಮಾಡ್ಕೋಬೇಕಾಗ್ತದ. ಇದು 3 ಲೇಯರ್ ಡ್ರೆಸ್ ಅಲ್ವಾ, ಸೊ ಅದಕ್ಕೆ ಲೇಯರ್ ಆಗಿ ಕಟ್ ಮಾಡ್ಕೋಬೇಕಾಗ್ತದ. ನಾನಿಲ್ಲಿ 12 ಇಂಚಿಗೆ ಒಂದು ಮಾರ್ಕ್ ಹಾಕೊಂಡಿನಿ. ನೆಕ್ಸ್ಟ್ ಅದೇ ಥರ ಸ್ಟ್ರೈಟಾಗಿ ಕಟ್ ಮಾಡ್ಕೋಬೇಕಲ್ಲ, ಸೊ ಇಲ್ಲೊಂದು ಮಾರ್ಕ್ ಹಾಕೋತೀನಿ 12 ಇಂಚಿಗೆ, ಮತ್ತು ಇಲ್ಲೊಂದು ಬಾಟಮಿಗೆ ಮಾರ್ಕ್ ಹಾಕೋತೀನಿ ಸೇಮ್ 12 ಇಂಚಿಗೆ. ಸೊ ಇವಾಗ ಇದನ್ನು ಸ್ಟ್ರೈಟಾಗಿ ಮಾರ್ಕ್ ಹಾಕೊಂಡ್ವಿ ಸ್ಕೇಲಿಂದ. ಈ ಥರ ನೀಟಾಗಿ ಸ್ಟ್ರೈಟಾಗಿ ಬರಬೇಕು. ಇದೊಂದು ಸ್ವಲ್ಪ ಬಟ್ಟೆ ಜಾಸ್ತಿ ಸ್ಮೂತ್ ಅದ, ಜಾಸ್ತಿ ಜಾರುತ್ತಲ್ಲ, ಸೊ ನೋಡಿಕೊಂಡು ಈ ಥರ ಸ್ಟ್ರೈಟಾಗಿ ಲೈನ್ ಹಾಕಬೇಕು. ಸೊ ನೋಡಿರಿ ಲೈನ್ ಜಾರಕೊಂತೀನಿ, ಮಾರ್ಕ್ ಹಾಕೋಕ್ಕೂ ಆಗಲ್ಲಾಗ್ಯದ. ಈ ಥರ ಪೂರ್ತಿಯಾಗಿ ಸ್ಟ್ರೈಟಾಗಿ ಲೈನ್ ಹಾಕೋಬೇಕು. ಸೊ ಹಂಗೆ ಇದನ್ನು ಸ್ಟ್ರೈಟಾಗಿ ಲೈನ್ ಹಾಕೊಂಡು ಹಂಗೆ ಕಟ್ ಮಾಡ್ಕೊಬಿಡಮ್ರಿ, ಇಲ್ಲಾಂದ್ರೆ ಆಮೇಲೆ ನಾವು ಮಾರ್ಕ್ ಹಾಕಿದ್ದು ಒಂಥರ ಫೋಲ್ಡ್ ಆಗಿಬಿಡ್ತದೆ, ಆಮೇಲೆ ಕಟ್ ಮಾಡೋಕ್ಕೂ ಆಗಲ್ಲ. ಹಂಗೆ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು. ಈ ಥರ ಸ್ಟ್ರೈಟಾಗಿ ಮಾರ್ಕ್ ಹಾಕೊಂಡು ಕಟ್ ಮಾಡ್ಕೋಬೇಕು. ಇದು ಲೇಯರ್ ಆಗಿ ಬರ್ತದಲ್ಲ, ಸೊ ನಾವು ಬಿ ಲೇಯರ್ ಆಗಿ ಕಟ್ ಮಾಡ್ಕೋಬೇಕು ಡ್ರೆಸ್. ಸೊ ನೋಡ್ರಿ ಇದು ಫಸ್ಟ್ ಲೇಯರು, ನಾವು ಇವಾಗ ಸೆಕೆಂಡ್ ಲೇಯರ್ನ ಕಟ್. ಸೊ ನೋಡ್ರಿ ಇವಾಗ ಪೂರ್ತಿಯಾಗಿ ಕಟ್ ಮಾಡ್ಕೊಂಡಾಯ್ತು. ಸೊ ನೋಡ್ರಿ ಯಾವ ಥರ ಕಟ್ ಮಾಡ್ಕೊಂಡಿನಿ ಅಂತ ತೋರಿಸ್ತೀನಿ. ಇಲ್ಲಿ 4 ಲೇಯರ್ ಆಗಿ ಫೋಲ್ಡ್ ಮಾಡ್ಕೊಂಡಿನಿ. ಇದು ಫಸ್ಟ್ ಲೇಯರು, ಇದು ಸಿಂಗಲ್ ಆಗಿ ಬೇಕಾಗ್ತದ. ಸೆಕೆಂಡ್ ಲೇಯರಿಗೆ ಸೇಮ್ 4 ಲೇಯರ್ ಆಗಿ ಫೋಲ್ಡ್ ಮಾಡಿಕೊಂಡು ಇವಾಗ 2 ಪೀಸ್ ಬೇಕಾಗ್ತದ ಇದಕ್ಕೆ. ಸೊ 2 ಪೀಸು 4 ಲೇಯರ್ ಆಗಿ ಫೋಲ್ಡ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿರೋದು 2 ಸೆಟ್ ಬೇಕಾಗ್ತದ. ಸೊ ಇದು ಸೆಕೆಂಡ್ ಲೇಯರು, ಇದು ಫಸ್ಟ್ ಲೇಯರು, ಮತ್ತು ಇದು 3rd ಲೇಯರ್, ಇದು 3ನೇ ಲೇಯರು. ಇದಕ್ಕೆ ಸೇಮ್ 4 ಲೇಯರ್ ಆಗಿ ಫೋಲ್ಡ್ ಮಾಡ್ಕೊಂಡಿರೋದು 3 ಸೆಟ್ ಬೇಕಾಗ್ತದ. ಸೊ ನೋಡ್ರಿ 1 2 3, ಸೊ ಇಷ್ಟು ಬೇಕಾಗ್ತದ ನೋಡ್ರಿ. ಸೊ ಇಷ್ಟೇ ಸಿಂಪಲ್ ನೋಡ್ರಿ. ಸೊ ಇವಾಗ ಇದು ಮಾರ್ಕಿಂಗು ಮತ್ತು ಕಟ್ಟಿಂಗು ಎಲ್ಲ ಮುಗೀತು. ಸೊ ಇವಾಗ ಸ್ಟಿಚಿಂಗ್ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ರೀ. ಬರ್ರಿ ಫಟಾಫಟ್ ಅಂತ ಸ್ಟಿಚ್ ಮಾಡೋಣ. ಸೊ 3 ಲೇಯರ್ ಡ್ರೆಸ್ಸು ಮಾರ್ಕಿಂಗ್ ಆ್ಯಂಡ್ ಕಟ್ಟಿಂಗ್ ಎರಡೂ ಮುಗೀತು. ಇವಾಗ ಸ್ಟಿಚಿಂಗ್ ಯಾವ ಥರ ಮಾಡೋದು ಅಂತ. ಸೊ ಇಲ್ಲಿ ಮೊದಲಿಗೆ ಟಾಪ್ ಸೈಡ್ದು ಸ್ಟಿಚ್ ಮಾಡೋಕೊಂತೀನಿ. ಸೊ ಮಾಮೂಲಿ ಎಲ್ಲ ಬೇಸಿಕ್ ಇರ್ತದಲ್ಲ, ಫ್ಯಾಬ್ರಿಕ್ ಪೀಸ್ ಮೇಲೆ ಲೈನಿಂಗ್ ಇಟ್ಕೊಂಡು ಫುಲ್ಲು ಸುತ್ತೆಲ್ಲ ಸ್ಟಿಚಿಂಗ್ ಹಾಕಬೇಕು. ಸ್ಟಿಚಿಂಗ್ ಆದಮೇಲೆ ಅದನ್ನು ಪೈಪಿಂಗ್ ಮಾಡಬೇಕು. ನೆಕ್ಕು ಸೈಡು ಪೈಪಿಂಗ್ ಮಾಡ್ಕೊಂಡು, ಸೊ ಆಮೇಲೆ ಶೋಲ್ಡ್ರ್ ಅಟ್ಯಾಚ್ ಮಾಡ್ಕೋಬೇಕು. ಸೊ 2 ಫ್ರಂಟು ಬ್ಯಾಕ್ನು ಸೇಮ್ ಅದೇ ಥರನೇ ಮಾಡಬೇಕು. ಇದನ್ನೆಲ್ಲ ಪೂರ್ತಿಯಾಗಿ ಕಂಪ್ಲೀಟಾಗಿ ಸ್ಟಿಚ್ ಮಾಡಿಕೊಂಡು ಸೊ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳ್ತೀನಿ ನೋಡಿರಿ. ಸೊ ನೋಡಿರಿ ಫ್ರಂಟು ಬ್ಯಾಕು ಪೂರ್ತಿಯಾಗಿ ಸ್ಟಿಚಿಂಗ್ ಎಲ್ಲ ಮುಗೀತು. ಸೊ ನೋಡಿರಿ ಈ ಥರ ಕಾಣಕ್ಕಂತದ. ನಾವು ಸ್ಲೀವ್ನ ಲಾಸ್ಟಿಗೆ ಅಟ್ಯಾಚ್ ಮಾಡಮ್ರಿ, ಯಾಕಂದ್ರೆ ಬಾಟಮ್ ಸೈಡ್ದು ಒಂದು ಸ್ವಲ್ಪ ರಿಸ್ಕ್ ಅದ. ಸೊ ಅದಕ್ಕೆ ಅದನ್ನು ಅಟ್ಯಾಚ್ ಮಾಡಿ ಆಮೇಲೆ ಸ್ಲೀವ್ ಅಟ್ಯಾಚ್ ಮಾಡಿ ಒಂದೇ ಸರಿ ಫಿನಿಶಿಂಗ್ ಮಾಡಮಂತ ಸ್ಲೀವ್ ಅಟ್ಯಾಚ್ ಮಾಡಿಲ್ಲ. ಸೊ ಆಮೇಲೆ ನಾನು ಇಲ್ಲಿ ಡಾಟ್ಸ್ ಎಲ್ಲ ಇಟ್ಟೀನಿ. ಸೊ ಫ್ರಂಟಿಗೆ 5 ಇಂಚಿಗೆ ಡಾಟ್ಸ್ ಇಟ್ಟೀನಿ, ಸೊ ಉದ್ದ 5 ಇಂಚಿಗೆ. ಸೊ ಬ್ಯಾಕಿಗೂ ಸೇಮ್ ಅದೇ ಥರನೇ 5 ಇಂಚಿಗೆ ಡಾಟ್ಸ್ ಇಟ್ಟೀನಿ. ಸೊ ಇದು ಬ್ಯಾಕ್ ಸೈಡು, ಇದು ಫ್ರಂಟ್ ಸೈಡು. ಸೊ ನೋಡಿರಿ ಇದು ಫಿನಿಶಿಂಗ್ ಲಾಸ್ಟಿಂಗ್ ಮಾಡಮಂತ ಅಷ್ಟೇ ಬಿಟ್ಟೀನಿ. ಸೊ ಆಮೇಲೆ ಇವಾಗ ನೆಕ್ಸ್ಟು ಬಾಟಮ್ ಸೈಡ್ದು ಯಾವ ಥರ ಸ್ಟಿಚ್ ಮಾಡಬೇಕು ಅಂತ. ಸೊ ಮೊದಲಿಗೆ ನಾವು 4 ಲೇಯರ್ ಆಗಿ ಫೋಲ್ಡ್ ಮಾಡ್ಕೊಂಡಿರ್ತೀವಲ್ಲ ಫಸ್ಟ್ ಲೇಯರ್ನ, ಸೊ ಅದೆರಡನ್ನೂ ಈ ಥರ ಅಟ್ಯಾಚ್ ಮಾಡ್ಕೋಬೇಕು. ನಮ್ಗೆ ಸಿಂಗಲ್ ಪೀಸ್ ಆಗಿ ಸಿಕ್ಕಿರ್ತದಲ್ಲ, ಸೊ ಈ ಥರ ಇಟ್ಕೊಂಡು ಗೆಶಿಂದ 2 ಸಮ ಇಟ್ಕೊಂಡು ಈ ಥರ ಸ್ಟಿಚ್ ಹಾಕಬೇಕು. ಇದನ್ನು ಒಂದು ಸ್ಟ್ರೈಟಿಗೆ ಒಂದು ಸ್ಟಿಚ್ ಹಾಕಂಗ್ರಿ. ಸ್ಟಿಚ್ ಹಾಕಿ ಆದಮೇಲೆ ನಾನು ಕ್ಯಾಮ್ರಾನ ಫುಲ್ಲು ಮುಂದಿಟ್ಟಿಗೆಶಿಂದ ಸ್ಟಿಚ್ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ದೂರ ಇದ್ರೆ ಒಂದು ಸ್ವಲ್ಪ ಕಾಣಲ್ಲ ಇದು. ಸೊ ಇದು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಸ್ಟಿಚ್ ಬರ್ತದೆ. ಸೊ ಅದಕ್ಕೆ ಕ್ಯಾಮ್ರಾನ ಸ್ವಲ್ಪ ಮುಂದೆ ಇಟ್ಟಿಗೆಶಿಂದ ಯಾವ ಥರ ಸ್ಟಿಚ್ ಮಾಡೋದಂತ ತೋರಿಸ್ತೀನಿ. ಫಸ್ಟ್ ಲೇಯರ್ ಅಟ್ಯಾಚ್ ಮಾಡಿ ಆಯಿತು. ಸೊ ಇವಾಗ ಇದನ್ನು ಯಾವ ಥರ ನೆರಿಗೆ ಮಾಡೋದು ಮತ್ತು ಯಾವ ಥರ ಸ್ಟಿಚ್ ಮಾಡೋದು ಅಂತ ಹೇಳ್ಕೊಡ್ತೀನಿ ರೀ. ಇಲ್ಲಿ ಮೊದಲಿಗೆ ನಾವು ಸ್ಟಾರ್ಟಿಂಗ್ದಾಗ 1.5 ಇಂಚ್ ಬಿಡಬೇಕಾಗ್ತದ ಸ್ಟಿಚಿಂಗಿಗೆ. ಇದೊಂದು ಸ್ವಲ್ಪ ಜಾರ ಕುಂತದ. ಇಲ್ಲಿ 1.5 ಇಂಚಿಗೆ ಒಂದು ಸ್ವಲ್ಪ ಮಾರ್ಕ್ ಹಾಕೋಬೇಕಾಗ್ತದ. ಸೊ ಈ ಥರ 1.5 ಇಂಚು ಮಾರ್ಕ್ ಹಾಕ್ಕೊಂಡು ಸೊ ಇಷ್ಟು ಬಿಡಬೇಕಾಗ್ತದ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಇದನ್ನು ಫ್ಯಾಬ್ರಿಕ್ ಪೀಸ್ನ ಸೀದಾ ಇಟ್ಕೋಬೇಕು. ಸೀದಾ ಇಟ್ಕೊಂಡು ಗೆಶಿಂದ ಸ್ಟಿಚ್ ಮಾಡಬೇಕು. ಸೊ ಈ ಥರ
ಟೆನ್ಷನ್ ಫ್ಯಾಬ್ರಿಕ್ ಪೀಸ್ ಮೇಲೆ ಇಟ್ಟಿಗೆಶಿಂದ ಸೊ ಈ ಎರಡು ಕೈನ ಈ ಕಡೆ ಜಾಸ್ತಿ ಬಿಡಬೇಕು, ಒಂದು ಸ್ವಲ್ಪ ಈ ಕಡೆ ಅರ್ಧ ಇಂಚ್ ಆಗೋಷ್ಟು ಬಟ್ಟೆ ಬಿಡಬೇಕಾಗ್ತದ. ಆಮೇಲೆ ಈ ಥರ ನಾವು ಈ ಥರ ಮೂವ್ ಮಾಡ್ಕೋಬೇಕಾಗ್ತದ. ಈ ಥರ ಸ್ಟಿಚ್ ಮಾಡಿ ತೋರಿಸ್ತೀನಿ ನೋಡ್ರಿ ಹಂಗೆ ನಮ್ಗೆ. ಸೊ ಈ ಥರ ಹಿಂಗೆ ಮೂವ್ ಮಾಡ್ಕೋಬೇಕು, ಅದು ಹಂಗೆ ನೆರಿಗೆ ಬರ್ತಾ ಇರಬೇಕು. ಸೊ ನೋಡ್ರಿ ಈ ಥರ ಇಲ್ಲಿ ಬರಕ್ಕಂಥದ್ದಲ್ಲ. ಸೊ ಹಂಗೆ ಮೂವ್ ಮಾಡ್ಕೊಂಡು ಈ ಥರ ಮಾಡ್ಕೋಬೇಕಾಗ್ತದ. ಸೊ ನೋಡ್ರಿ ಈ ಥರ ಸೊ ಇದು ಪೂರ್ತಿಯಾಗಿ ಇದೇ ಥರನೇ ಸ್ಟಿಚ್ ಮಾಡ್ಕೋಬೇಕು. ಈ ಥರ ಕೈನ ಈ ಥರನೇ ಇಟ್ಕೋಬೇಕು, ಇಲ್ಲಾಂದರೆ ನಿರ್ಗಿ ಬರೋದಿಲ್ಲ. ಸೊ ನೋಡ್ರಿ ಈ ಥರ. ಸೊ ಇದು ಪೂರ್ತಿಯಾಗಿ ಸ್ಟಿಚ್ ಮಾಡಿದ್ಮೇಲೆ ಸಿಗ್ತೀನಿ ರೀ ಮತ್ತೆ. ಸೊ ನೋಡ್ರಿ ಇವಾಗ ಎಲ್ಲ ಈ ಥರ ಸ್ಟಿಚ್ ಮಾಡ್ಕೊಂಡಿನಿ. ಸೊ ಇದು ಫಸ್ಟ್ ಲೇಯರು ನೋಡ್ರಿ, ಇಷ್ಟು ಸಣ್ಣದು ಬರ್ತದ. ಇದು ಬರೀ ಒಂದು ಸೈಡಿಗೆ ಮಾತ್ರ ಸ್ಟಿಚ್ ಹಾಕಬೇಕು, ಇಲ್ಲಿ ಕೆಳಗಡೆ ಮಾತ್ರ ಸ್ಟಿಚ್ ಹಾಕ್ಬಾರ್ದು, ಬರೀ ಟಾಪ್ ಸೈಡ್ಗಷ್ಟೇ ಸ್ಟಿಚ್ ಹಾಕಬೇಕು. ಇದು ಫಸ್ಟ್ ಲೇಯರು. ಮತ್ತು ಇದು ಸೆಕೆಂಡ್ ಲೇಯರು, ಸೇಮ್ ಅದೇ ಥರನೇ. ಇದೊಂದು ಸ್ವಲ್ಪ ದೊಡ್ಡದು ಬರ್ತದ, ಅಷ್ಟು ಡಿಫ್ರೆಂಟು. ಸೊ ಇದು ಸೆಕೆಂಡ್ ಲೇಯರ್ ನೋಡ್ರಿ. ಇದು ಥರ್ಡ್ ಲೇಯರು. ಇದು ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ದೊಡ್ಡದು ಬರ್ತದ. ಸೊ ಒಂದಕ್ಕಿಂತ ಒಂದು ಜಾಸ್ತಿ ಇರಬೇಕು, ಸೊ ಆವಾಗ ಡ್ರೆಸ್ ಒಂದು ಸ್ವಲ್ಪ ಚಲೋ ಕಾಣ್ತದ. ನೋಡ್ರಿ ಇದು ಥರ್ಡ್ ಲೇಯರು. ನೋಡ್ರಿ ಇದಿಷ್ಟು ದೊಡ್ಡ ಬಂದದ. ಸೊ ಇದು ಥರ್ಡ್ ಲೇಯರು. ಸೊ ಇವಾಗ ಇದನ್ನು ಯಾವ ಥರ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತೀನಿ. ಇದು ನಾವು ಫಸ್ಟ್ ಲೇಯರ್ ತೊಗೊಂಡಿರ್ತೀವಲ್ಲ, ಸೊ ಈ ಫಸ್ಟ್ ಲೇಯರು ಬಾಡಿ ಪೀಸ್ಗೆ ಅಟ್ಯಾಚ್ ಮಾಡಬೇಕು. ಬಾಡಿ ಪೀಸ್ನ ಈ ಥರ ಸೀದಾ ಹಾಕೋಬೇಕು, ಮತ್ತು ಇದನ್ನು ಉಲ್ಟಾ ಹಾಕೋಬೇಕು. ಇದನ್ನು ಈ ಥರ ಉಲ್ಟಾ ಹಾಕ್ಕೊಂಡು ಸೊ ಇಲ್ಲಿ ಇದನ್ನು ಅಟ್ಯಾಚ್ ಮಾಡಬೇಕಾಗ್ತದ. ಇಲ್ಲಿಗೆ ಸಿಗಾಕೋಬಿಡ್ತು. ಸೊ ಇದು ಪೂರ್ತಿಯಾಗಿ ಈ ಥರ ಸಮ ಇಟ್ಕೊಂಡು ಪೂರ್ತಿಯಾಗಿ ಸ್ಟಿಚ್ ಹಾಕ್ಬೇಕು ಇದನ್ನು. ಸೊ ಇದು ಸ್ಟಿಚ್ ಹಾಕಿದ್ಮೇಲೆ ಸೇಮ್ ಅದೇ ಥರ ಆಮೇಲೆ ಇದನ್ನು ಈ ಥರ ಸೀದಾ ಮಾಡ್ಕೋಬೇಕು. ಸೊ ಫಸ್ಟ್ ಲೇಯರ್ ಇರ್ತದಲ್ಲ ಅದನ್ನು ಈ ಥರ ಸೀದಾ ಮಾಡಿಕೊಂಡು ಸೊ ಇದನ್ನು ನೆರಿಗೆ ಮಾಡೋಂಗಿಲ್ಲ, ಇಷ್ಟೇ ಇಟ್ಕೊಂಡು ಸ್ಟಿಚ್ ಹಾಕಬೇಕು. ಸೊ ಈ ನೆರಿಗೆ ಮಾಡಿರ್ತೀವಲ್ಲ ನಾವು, ಸೊ ಇದನ್ನು ಉಲ್ಟಾ ಇಟ್ಕೋಬೇಕು, ಇದನ್ನು ಸೀದಾ ಹಾಕ್ಕೋಬೇಕು. ಸೊ ಇದನ್ನು ಈ ಥರ ಇಟ್ಕೊಂಡು ಗೆಶಿಂದ ಸೊ ಇದು ಸಮ ಇಟ್ಕೊಂಡು ಹಂಗೆ ಸ್ಟಿಚ್ ಹಾಕೋತಾ ಹೋಗಬೇಕು. ಸೊ ನೋಡಬೇಕು ಇದು ಎಲ್ಲಿವರೆಗೂ ಸ್ಟಿಚ್ ಆಗುತ್ತೋ ಅಲ್ಲಿವರೆಗೂ ಇದು ಮಾಡ್ಕೋಬೇಕು. ಒಂದು ಸ್ವಲ್ಪ ಇದೇನಾದರೂ ಸೆಕೆಂಡ್ ಲೇಯರ್ ಸ್ವಲ್ಪ ಎಕ್ಸ್ಟ್ರಾ ಬಂದರೆ ಕಟ್ ಮಾಡ್ಕೋಬೇಕು, ಇಲ್ಲ ಸ್ವಲ್ಪ ಸಾಲ್ಟೇಜ್ ಬಂದರೆ ಇದನ್ನು ಅಟ್ಯಾಚ್ ಮಾಡಿಕೊಂಡು ಸೇಮ್ ಅದೇ ಥರನೇ ನೆರಿಗೆ ಮಾಡಬೇಕಾಗ್ತದ. ಸೊ ಇಷ್ಟೇ ನೋಡಿರಿ, ಇದು ಪೂರ್ತಿಯಾಗಿ ಈ ಥರ ಅಟ್ಯಾಚ್ ಮಾಡ್ಕೋಬೇಕಾಗ್ತದ. ಸೊ ಥರ್ಡ್ ಲೇಯರು ಸೇಮ್ ಇದನ್ನು ಈ ಥರ ಸೀದಾ ಮಾಡಿಕೊಂಡು ಸೊ ಥರ್ಡ್ ಲೇಯರ್ನ ಈ ಥರ ಉಲ್ಟಾ ಇಟ್ಕೊಂಡು ಸ್ಟಿಚ್ ಮಾಡಬೇಕು. ಸೊ ಇದು ಈ ಥರ ಉಲ್ಟಾ ಇಟ್ಕೊಂಡು ಇದನ್ನು ಪೂರ್ತಿಯಾಗಿ ಇಲ್ಲಿ ನೆರಿಗೆ ಮಾಡೋಂಗಿಲ್ಲ, ಯಾಕಂದ್ರೆ ಲೇಯರ್ ಆಗಿ ಕಾಣಬೇಕಾಗ್ತದಲ್ಲ ಸೊ ಡ್ರೆಸ್ಸು, ಅದಕ್ಕೆ ಇಲ್ಲಿ ನೆರಿಗೆ ಮಾಡೋಂಗಿಲ್ಲ. ಸೊ ಇದು ಮಾತ್ರ ನೆರಿಗೆ ಮಾಡಬೇಕು. ಸೊ ಇದನ್ನು ಈ ಥರ ಸಮ ಇಟ್ಕೊಂಡು ಸೇಮ್ ಇದನ್ನು ಅದೇ ಥರನೇ ಸೊ ಫ್ರಂಟು ಬ್ಯಾಕ್ನು ಎರಡೂ ಸೇಮ್ ಅದೇ ಥರನೇ ಸ್ಟಿಚ್ ಹಾಕಬೇಕು. ಇಲ್ಲಿ ನಾನು ಬ್ಯಾಕ್ ಸೈಡ್ದು ಸ್ಟಿಚ್ ಮಾಡೀನಿ. ಸೊ ನೋಡ್ರಿ ಈ ಥರ ಕಾಣ್ತದ. ಇದು ನಾನು ಫುಲ್ಲು ರೆಡಿ ಆದಮೇಲೆ ತೋರಿಸ್ತೀನಿ ಯಾವ ಥರ ಬರ್ತದ ಅಂತ. ಸೊ ಪೂರ್ತಿಯಾಗಿ ತೋರಿಸ್ತೀನಿ. ಸೊ ಇವಾಗ ಇದನ್ನು ಫ್ರಂಟ್ ಸೈಡ್ ಅಟ್ಯಾಚ್ ಮಾಡ್ಕೊಂಡು ಆಮೇಲೆ ಇದು ಬಾಟಮ್ ಹೊಲಿಬೇಕಾಗ್ತದ ಹಂಗೆ. ಸೊ ಇಲ್ಲಿ ಬಾಟಮ್ ಹೊಲಿಬೇಕು. ಇದು ಪೂರ್ತಿಯಾಗಿ ನೋಡ್ರಿ ಇಲ್ಲಿ ಈ ಥರ ಬಾಟಮ್ ಹೊಲಿಬೇಕು. ನಿಮ್ಗೆ ಜಿಗ್ಜಾಗ್ ಮಿಷಿನ್ ಇದ್ರೆ ಜಿಗ್ಜಾಗ್ ಬಿ ಮಾಡ್ಕೋಬೋದು. ಇದು ಪೂರ್ತಿ ಎಷ್ಟಾದ ಅಷ್ಟು ನೋಡಿಕೊಂಡು ಬಾಟಮ್ ಹೊಲಿಬೇಕು. ಸೊ ಆಮೇಲೆ ಸ್ಲೀವ್ ಅಟ್ಯಾಚ್ ಮಾಡಬೇಕು. ಸೊ ಸ್ಲೀವ್ ಯಾವ ಥರ ಡಿಫ್ರೆಂಟಾಗಿ ಇಡ್ತೀನಿ ಅಂತ ಅದು ಭೀ ತೋರಿಸ್ತೀನಿ. ಸೊ ಅಲ್ಲಿವರೆಗೂ ಕಾಯ್ತೀನಿ. ನೋಡ್ರಿ 3 ಲೇಯರ್ ಪೂರ್ತಿಯಾಗಿ ಫ್ರಂಟು ಬ್ಯಾಕಿಗೆ ಅಟ್ಯಾಚ್ ಮಾಡಿ ಆಯಿತು. ಸೊ ನೋಡ್ರಿ ಈ ಥರ ಕಾಣಕ್ಕಂತದ ಫೈನಲ್ ಆಗಿ 3 ಲೇಯರು. ಸೊ ನೋಡ್ರಿ ಇದು ಫ್ರಂಟು, ಸೊ ಇದು ಬ್ಯಾಕು, ಸೊ ಇದು ಬ್ಯಾಕು. ಸೊ ನೋಡ್ರಿ ಪೂರ್ತಿಯಾಗಿ 3 ಲೇಯರು ಅಟ್ಯಾಚ್ ಮಾಡಿ ಆಯಿತು. ಸೊ ನೋಡ್ರಿ ಈ ಥರ ಬಂದದ. ಇದು ಫಸ್ಟ್ ಲೇಯರ್, ಸೆಕೆಂಡ್ ಲೇಯರ್, ಇದು ಥರ್ಡ್ ಲೇಯರು. ಆಮೇಲೆ ಬಾಟಮ್ನು ಈ ಥರ ಸ್ಟಿಚ್ ಮಾಡ್ಕೊಂಡಿನಿ. ಸೊ ನೋಡ್ರಿ ಈ ಥರ ಫೋಲ್ಡ್ ಮಾಡಿಕೊಂಡು ಈ ಥರ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಂಡಿನಿ. ಸೊ ಇವಾಗ ನೆಕ್ಸ್ಟು ಸ್ಲೀವ್ನ ಯಾವ ಥರ ಡಿಸೈನ್ ಮಾಡೀನಿ ಅಂತ ತೋರಿಸ್ತೀನಿ. ಇವು ಬಾವಿನ ದಾರ ಎಲ್ಲ ಹೊಂಟೈತೆ. ಸೊ ನೋಡ್ರಿ ನಾನು ಸ್ಲೀವ್ನ ನಾರ್ಮಲಾಗಿ ಕಟ್ ಮಾಡ್ಕೊಂಡಿನಿ, ಬಟ್ ನೆರಿಗೆ ಹಿಡ್ದೀನಿ. ನಾನು ಯಾವ ಥರ ನೆರಿಗೆ ಹಿಡ್ದೀನಿ ಅಂತ ತೋರಿಸ್ತೀನಿ. ಸೊ ಇಲ್ಲಿ ನಾನು ಈ ಕಡೆ 2 ಇಂಚ್ ಎಕ್ಸ್ಟ್ರಾ ತೊಗೊಂಡಿನಿ, ಈ ಕಡೆ 2 ಇಂಚ್ ಎಕ್ಸ್ಟ್ರಾ ತೊಗೊಂಡಿನಿ. ಸೊ ಆಮೇಲೆ ಇಲ್ಲಿಂದ 4 ಇಂಚ್ ಬಿಟ್ಟಿಗೆಶಿಂದ
ಇಲ್ಲಿ ನಾವು ನೆರಿಗೆ ಹಿಡಿಬೇಕಾಗ್ತದೆ 2 ಇಂಚು, ಈ ಕಡೆಯಿಂದ 2 ಇಂಚು ಹಿಂಗೆ ನಾವು ಹಿಂಗೆ ಫೋಲ್ಡ್ ಮಾಡ್ಕೋಬೇಕಾಗ್ತದ ನಮ್ಮ ಕಡೆಗೆ. ಆಮೇಲೆ ಎದ್ರ ಬೆದ್ರ ಫೋಲ್ಡ್ ಮಾಡ್ಬೇಕಾಗ್ತದ. ಇಲ್ಲಿ ನೋಡ್ರಿ, ಇಲ್ಲಿ ಫೋಲ್ಡ್ ಮಾಡಿ ನಾನು ನೆರಿಗೆನೆಲ್ಲ ಒಂದೇ ತವ ಹಾಕಿ ಗೇಶಿಂದ ಸ್ಟಿಚ್ ಮಾಡೀನಿ. ಸೊ ಈ ಕಡೆ ಭೀ ಸೇಮ್ ಅದೇ ಥರನೇ ಸ್ಟಿಚ್ ಮಾಡೀನಿ. ಸೊ ಆಮೇಲೆ 4 ಇಂಚು ಪಟ್ಟಿ ಪೀಸ್ನ ತೊಗೊಂಡು ಸೊ ಈ ಥರ ಅಟ್ಯಾಚ್ ಮಾಡೀನಿ. ಸ್ಟಿಚಿಂಗ್ ಮಾಡೇ ತೋರ್ಸಮಂತ ಅನ್ಕೊಂಡಿದ್ದೆ, ಅದರ ವಿಡಿಯೋ ತುಂಬ ಲೆಂತ್ ಆಗ್ತದಂತ ನಾನು ಸ್ಟಿಚ್ ಎಲ್ಲ ಮುಗಿದ್ಮೇಲೆ ಎಕ್ಸ್ಪ್ಲೇನ್ ಮಾಡೋಕ್ಕಂತೀನಿ. ಸೊ ಯಾವ ಥರ ಅಂತ. ಸೊ ನೋಡ್ರಿ, ಈ ಥರ ಬಂದದ ಸ್ಲೀವು. ಸೊ ಇದು ಸ್ಲೀವ್ ಈ ಥರ ಬರುತ್ತೆ ನೋಡಿ. ಇದು ಇನ್ನೊಂದು ಸ್ಲೀವು ಇಲ್ಲೇ ಐತೆ. ಸೊ ನೋಡ್ರಿ ಈ ಥರ. ಸೊ ಇದು ಇವಾಗ ನಾನು ಬಾಡಿ ಪೀಸ್ಗೆ ಅಟ್ಯಾಚ್ ಮಾಡ್ತೀನಿ. ಸೊ ಅಟ್ಯಾಚ್ ಮಾಡಿ ಆದಮೇಲೆ ನಾರ್ಮಲಾಗಿ ಫಿನಿಶಿಂಗ್ ಮಾಡ್ತೀವಲ್ಲ, ಸೊ ಅದೇ ಥರನೇ ಫಿನಿಶಿಂಗ್ ಮಾಡಬೇಕು. ಈ ಸೈಡೆಲ್ಲ ಪೂರ್ತಿಯಾಗಿ ಫಿನಿಶಿಂಗು, ಈ ಸೈಡೆಲ್ಲ ಪೂರ್ತಿಯಾಗಿ ಫಿನಿಶಿಂಗು. ಸೊ ಫಿನಿಶಿಂಗ್ ಇದೆಲ್ಲ ಮುಗ್ದಾದ್ಮೇಲೆ ಸೊ ನಮ್ಮ ಮಾವ ಬರ್ತಾರೆ. ನಮ್ಮ ಮಾವ ಬಂದಮೇಲೆ ಇದನ್ನು ವೇರ್ ಮಾಡಿ ತೋರಿಸ್ತೀನಿ ಫೈನಲ್ ಲುಕ್ ಯಾವ ಥರ ಅದ 3 ಲೇಯರ್ ಡ್ರೆಸ್ ಅಂತ. ಸೊ ಅಲ್ಲಿವರೆಗೂ ಕಾಯ್ತಾ ಇರ್ರಿ ಎಲ್ರು. ತುಂಬ ದಿನ ಆಯಿತು ಭಾಗ್ಯ ಟೈಲರಿಂಗ್ ವಿಡಿಯೋ ಮಾಡಿದೆ. ಇವತ್ತೊಂದು ಟೈಲರಿಂಗ್ ವಿಡಿಯೋ ಮಾಡಿದಾಳೆ. ಅವಳಿಗೆ ಅಂತಾನೆ ಒಂದು ಡ್ರೆಸ್ ಹೊಲ್ಕೊಂಡಾಳ. ಹೌದು, ಆ ಡ್ರೆಸ್ ಹೆಸರೇನಂತ ನನಗೂ ಗೊತ್ತಿಲ್ಲ. 3 ಲೇಯರ್ ಡ್ರೆಸ್. 3 ಲೇಯರ್ ಡ್ರೆಸ್, 3 ಲೇಯರ್ ಡ್ರೆಸ್, ಫ್ರಾಕ್ ಅಂದ್ರೆ ಡ್ರೆಸ್ ಅಂದ್ರೆ ಫ್ರಾಕ್. ಫ್ರಾಕ್ ಅಂತ್ರಿ. ಒಟ್ನಲ್ಲಿ ಚಲೋ ಹೊಲ್ದಾಳ, ಹಾಕೊಂಡಳ ಆಲ್ರೆಡಿ ಚಲೋತ್ನಾಗ ಹೊಲ್ದಾಳ. ತೋರಿಸಿಲ್ಲ ಇನ್ನು ಫೈನಲ್ ಲುಕ್. ಅವ್ರಿಗೆ ತೋರ್ಸಕ್ ಮುಂಚೆ ಇರ್ರಿ ಒಂದ್ಸಲ ನಮ್ಮ ಅವನ ಕಡೆಯಿಂದನೇ ಕೇಳ. ಯಾವ ಇಲ್ಲಿ ಬಾರ್ಗೆ ಬಾ ಬಾ ಇಲ್ಲಿ ನೋಡಿ ನೀನು ಸೊಸಿ ಏನ್ ಮಾಡ್ಯಾಳಗ? ಇಲ್ಲಿ ಬಾಗೆ ಬಿಡ ಬಿಟ್ರೆ ತಂಗಿ ಕೀ ಮಾಡಿ ಗಿವ್ ಅನ್ಬೇಕು ನೋಡು. ಇಲ್ಲಿ ನೋಡ್ಗ ಡ್ರೆಸ್ ಹೊಲ್ದಾಳ. ಹಂಗೈತೆ ಫಸ್ಟ್ ಟೈಮ್ ನಾನು ಈ ತರ ಸ್ಟಿಚ್ ಮಾಡಿರೋದು. ಸರಿ ಆಯ್ತು. ಅಕ್ಕಿ ಸಸಿದಾರ ಸೀರೆ ಇತ್ತು ಅಂತಂದು ಆಕಿ ಬೇಸ್ ಒಪ್ಪಂಗ ಹೊಲ್ಕೊಂತೀವಿ. ಚಂದ ಹಾಕ್ಯಂದಳ. ಒಟ್ಟ ನಮ್ಮ ಸಸಿ ಬಿಟ್ಟು ಕೊಡೋದಿಲ್ಲ. ಅಯ್ಯ ಮತ್ತೆ ನಮ್ಗೆ ಬರೋದಿಲ್ಲಪ್ಪ, ಅವ್ರು ಬರ್ತದ ಹಾಕ್ಯಂತಾರ. ಮತ್ತೆ ಏನ್ ಮಾಡ್ತಾರೆ ನೋಡ್ ಮತ್ತೆ ಸೀರೆ ಸುಮ್ಮನೆ ಹಾಳಾಗೋದಿಲ್ಲ. ಅಯ್ಯ ಚಂದ ಆಗ್ಯದ ಸೀರೆ. ಮತ್ತೆ ಮತ್ತೆ ಅದೇ ಹೋಗಿ ತಗೊಂಬ ಹೇಳ್ತಾರ ಅಲ್ಲಿ. 800 ಹಂಗೆ ಹೇಳ್ತಾರ. ಎಷ್ಟು? 800 ಹೇಳ್ತಾರೆ. 800 ಹೇಳ್ತಾರೆ. ಮತ್ತೆ ಅದಕ್ಕೆ 200 ರೂಪಾಯಿ ಸೀರೆಯಿಂದ 800 ರೂಪಾಯಿ ಡ್ರೆಸ್ ಅಲ್ದಿನ್ ನಾನು. ಸರ್ ಗೊತ್ತಾಯ್ತಲ್ರಿ, ಕಂಜೂಸ್ ಐತಿ ಕಂಜೂಸ್ ಸಸಿ. ಇವು ಬಟ್ಟೆ ನೋಡಿ ಏನಂತಾರ ಇಳ್ಕೊಂಡ್ರಲ್ಲ ಅಂತ ಇಕ್ಕಿದಂತಾರ. ಚಲೋ ಬಂದ ಪುಗ್ಗ ಪುಗ್ಗ ಪುಗ್ಗ. ಅದಕ್ಕೆ 3 ಲೇಯರ್ ಡ್ರೆಸ್ ಅನ್ನೋದು. ಅದ್ರ ಇದು ಇನ್ನು ಸೀರೆನೇ ಸಾಕಾಗಿಲ್ಲ ನನಗೆ, ಇನ್ನು ಜಗ್ಗಿ ಬೇಕಾಗಿತ್ತು ಸೀರೆ ಅಲ್ಲ. ಆಕಿಗೆ ಇದು ಮಲ್ಕೊಂಡ ಜಾಂಪರ್ ಹೊಲ್ಕೊಳಕ ಬರ್ತಿತ್ತು. ಜಾಂಪರ್ ಮ್ಯಾಚಿಂಗ್ ಮಾಡ್ಕೊಳ. ಮ್ಯಾಚಿಂಗ್ ಇನ್ನೊಂದ್ ಸ್ವಲ್ಪ ದೊಡ್ಡದಿದ್ರೆ ಸೀರೆ ಇನ್ನೂ ಲಾಂಗ್ ಆದ್ರೆ ಇಷ್ಟು ಬಂದದ. ಸೀರೆ ದೊಡ್ಡದೇ ಆದ. ಮತ್ತೆ ನಮ್ಕಿಂತ ದೊಡ್ಡ ಸೀರೆ ಯಾವ್ದು ಟಾಪ್ ಗನ್ ಸೀರೆ ಏನೋ ದೊಡ್ಡ ಸೀರೆ. ಇದು ನಮ್ಮ ಸೀರೆನಪ್ಪ 9 ಮಾರು ಸೀರೆ. ಇದು ಆ ಸೀರೆ ಅದು ಸಾಕಾಗಿಲ್ಲ. ಸೀರೆ ಇನ್ನು ದೊಡ್ಡದಂತ ದುಕಾನಕ್ಕೆ ಹೋಗಿ ಇದ್ರ ಇನ್ನು 2 ಪಟ್ಟು ಬೇಕಾಗಿತ್ತು ಅನ್ಸ್ತದೆ. ಅಂದ್ರೆ 1000 ರೂಪಾಯಿ ಕೊಟ್ಟು ತಗೊಂಬ. ಇವಾಗ ಈ ಡ್ರೆಸ್ ಹೊಲಿಯಕ ನಮ್ಮ ಅವನೇ ಸಪೋರ್ಟ್ ಮಾಡ್ಯಾಳ. ಇಲ್ಲ ಅದು ಸೀರೆ ಉಟ್ಕೊಂತಾಳ ಅಂತಂದು ಯಾಕೆ ಬ್ಯಾಗ್ ಉಟ್ಕೊಂಡಿಲ್ಲ ಅಂದೆ. ಇನ್ನು ಕುಂತು ಚಂತಿನ ಹೋದಾಳ ಸೀರೆ. ಒಂದಿನ ಪೂರ್ತಿ ತಗೊಂಡಿನ್ರಿ ಈ ಡ್ರೆಸ್ ಹೊಲಿಯಕ. ಸ್ಟಾರ್ಟಿಂಗ್ ಸ್ವಲ್ಪ ಕನ್ಫ್ಯೂಸ್ ಇತ್ತು, ಯಾವ ತರ ಹೊಲಿಬೇಕು ಹೆಂಗ. ತುಂಬಾ ಸರ್ಚ್ ಮಾಡಿದೆ. ಈ ಡ್ರೆಸ್ ಒಂದ್ಸರಿ ಸ್ಟಿಚ್ ಮಾಡಿಲ್ಲ, ಮತ್ತೆ ನಾನು ಟೈಲರಿಂಗ್ ಕ್ಲಾಸ್ ಬಿ ಒಂದ್ಸರಿ ಕಲ್ತಿಲ್ಲ, ಕೇಳಿ ಇಲ್ಲ. ಸೊ ನಾನು ಹಿಂಗೆ ನೋಡ್ತಾ ಇದ್ದೆ ಇನ್ಸ್ಟಾಗ್ರಾಮ್ ಅಲ್ಲಿ, ಅವಾಗ ಡ್ರೆಸ್ ಬಂತು. ಈ ಡ್ರೆಸ್ನ ನಾನು ಒಂದ್ಸರಿ ಟ್ರೈ ಮಾಡಮಂತ ಫೈನಲ್ ಆಗಿ ಟ್ರೈ ಮಾಡ್ಬಿಟ್ಟೆ. ಬಂದ್ಬಿಟ್ಟೆ ಹಂಗೆ. ಸೀರೆ ನಮ್ಮ ಅಟ್ಟಿ ಹುಡುಗಣ ಅಂತ ಅಂದು ಬೇಸ ಡ್ರೆಸ್ ಮಾಡ್ಕೊಂಡ್ಬಿಟ್ಟ. ಮತ್ತೆ ಈ ಬೇಸಿಗೆ ಕಾಲಕ್ಕೆ ಚಲೋ ಡ್ರೆಸ್ ಈ ತರ ಕರ್ಕೊತಾಗಿ ಚಲೋ ಅದೊಂದು ಆಕಿಗೆ ಯಾವ್ದು ಹೋಗ್ತದ ಅಂತ ತಂದು ಇದಕ್ಕಿನ್ನ ಡಬಲ್ ಹೊಳ್ಸ ಪುಗ್ಗ. ಪುಗ್ಗ ಮಾಡ್ಸಮ್ಮಿ ಸಾರ್ ಪುಗ್ಗ. ಓಕೆ ನೋಡ್ರಿ, ಏನ್ ಹೇಳ್ತಿ ಡ್ರೆಸ್ ಬಗ್ಗೆ ನಾನು ಗೊತ್ತಿಲ್ಲ. ಡ್ರೆಸ್ 3 ಲೇಯರ್ ಡ್ರೆಸ್ ಭಾಗ್ಯ ಹೊಲ್ದಿರೋದು ಚೆನ್ನಾಗಿ ಅನ್ಸಿದ್ರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಖಂಡಿತ ಚೆನ್ನಾಗಿ ಬಂದಿದೆ. ಟ್ರೈ ಮಾಡ್ತೀರಾ ಅಂತ ನಾನು ಅನ್ಕೊಂಡಿದ್ದೆ. ಇನ್ನು ಅಂಬ್ರೆಲಾ ಫ್ರಾಕ್ ಡಿಫ್ರೆಂಟ್ ಆಗಿ ಹೊಲ್ದಿನ, ಆದ್ರೆ ಈ ತರ ಫ್ರಾಕ್ ನೋಡು.
ತಲಿ ತುಪ್ಪ ಮಾಡ್ತೀರಿ ತುಪ್ಪ ತಿಂತಿದ್ರಪ್ಪ ಅವ್ರ ಏನ್ ಅವ್ವ ತುಪ್ಪ ಹಾಕ್ತಾಳ ನಮ್ಮದು ತುಪ್ಪ ತಿಂದು ಓಡ್ಸಾಳಾಕಿ ಲಗ್ನ ಆದ್ಮ್ಯಾಗಿಂದ ತಾನೇ ಓಡ್ಸಕೊಂತಿದ್ದೀನಿ ಅಂದ್ರೆ ನಿಮ್ ತುಪ್ಪ ತಿಂದ್ಮ್ಯಾಗಿಂದ ತಲೆ ಈ ತಲಿ ಮಾಡಾಕ ಈ ತಲಿನ ಕಾರಣ. ಓಕೆ, ಭಾಗ್ಯ ಹೊಲ್ದಿರೋ ಡ್ರೆಸ್ ಚೆನ್ನಾಗಿ ಅನ್ಸಿರ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ನೋಡಿ ಅಂತ ಕೇಳ್ಕೊತೀವಿ. ಮತ್ತ ನೆಕ್ಸ್ಟ್ ವಿಡಿಯೋದಾಗ ಸಿಗಂಬ್ರಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಒಂದ್ ದಿವಸಕ್ಕೆ ಸೀರೆ ಹಂಗ ಹೊಲ್ಕೊಂಡಾಳಪ್ಪ ಯವ್ವ. ಸೀರೆ ಉಡೋ ಅಂದ್ರ ನಮ್ಮ ಅತ್ತಿ ಉಡೋ ಅಂತಂದ ಹೊಲ್ಕೊಂಡಾಳ. ಈ ಸಾರಿ 1,000 ರೂಪಾಯಿ ಆದ್ರೂ ಹೋಗ್ಲಕ್ಕ ತರಂ. ಇನ್ನೊಂದ್ ಸೀರೆ ತಗೊಂಡ್ ಮತ್ತೆ ಟ್ರೈ ಬಾಯ್ ಮಾಡ್ತೀನಿ. ಬಾಯ್. ಧನ್ಯವಾದಗಳು. ಈ ಸಾರಿ ಚಲೋ ತರ್ತೀನಿ, ನಾನೇ ತರ್ತೀನಿ ಅತಿಗಿರ.